ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಹಣಕಾಸಿನ ವಿಚಾರ. ಅಂದರೆ ನಿಮ್ಮ ಹಣಕಾಸಿನ ವಿಚಾರ ಎಷ್ಟೇ ದುಡಿದ್ರೂ ಕೈಗೆ ಹತ್ತದೇ ಇರುವಂಥದ್ದು, ಹಾಗೆ ಸಿಕ್ಕಾಬಟ್ಟೆ ದಿನೇ ದಿನೇ ಸಾಲ ಆಗ್ತಾ ಇರುವಂಥದ್ದು, ಹಣದ ಅಭಾವ. ಒಂದು ತಿಂಗಳು ಚೆನ್ನಾಗಿದ್ರೆ ಇನ್ನೊಂದು ತಿಂಗಳು ಸರಿ ಇರೋದಿಲ್ಲ, ಒಂದು ವಾರ ಸರಿ ಇದ್ರೆ ಇನ್ನೊಂದು ಸರಿ ಇರೋದಿಲ್ಲ. ಹಾಗೆ ಹಣದ ಬ್ಲಾಕೇಜಸ್ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ವಿಧವಾಗಿ. ಮನೆಯಲ್ಲಿ 4 ಜನನೂ ಕೂಡ ದುಡಿತೀವಿ, 5 ಜನನೂ ದುಡಿತೀವಿ, 2 ದುಡಿತೀವಿ, ಒಬ್ಬರು ದುಡಿತೀವಿ, ಅದನ್ನು ನಿಲ್ಲಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗೇನೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಒಬ್ಬ ವಾಚ್ಮ್ಯಾನ್ 10,000 ದುಡಿತಿರ್ತಾನೆ, ಆತ ಸ್ವಂತ ಮನೆ ಕಟ್ತಾನೆ, ಹಾಗೆ ಮಕ್ಕಳನ್ನ ಓದಿಸ್ತಾನೆ, ಬರೆಸ್ತಾನೆ, ಎಲ್ಲ ಮಾಡ್ತಾನೆ. ನಾವು ಲಕ್ಷ ದುಡಿದ್ರೂ ಕೂಡ ಆ ರೀತಿ ಬಾಳ್ತಾ ಇರೋದಕ್ಕಾಗೋದಿಲ್ಲ. 10,000 ದುಡಿದವರು, ನಾವು ಲಕ್ಷ ದುಡಿಯೋರು ಯಾಕೆ ನಾವು ಸೇವಿಂಗ್ ಮಾಡೋದಕ್ಕಾಗ್ತಾ ಇಲ್ಲ? ಸೊ ಏನಾಗಿರುತ್ತೆ ಇಲ್ಲಿ ಪ್ರಾಬ್ಲಮ್ ಅಂದರೆ, ಮನಿಯ ಬ್ಲಾಕೇಜ್ ಆಗಿರುತ್ತೆ, ಹಣದ ಬ್ಲಾಕೇಜ್ ಆಗಿರುತ್ತೆ. ನಮ್ಮ ದೇಹದಲ್ಲಿ ಮಣಿಪುರ ಚಕ್ರ ಬ್ಲಾಕೇಜ್ ಆದರೂ ಕೂಡ ನಮಗೆ ಹಣದ ಅಭಾವ ಜಾಸ್ತಿ ಕಾಣೋದಕ್ಕೆ ಶುರು ಆಗುತ್ತೆ. ಹಾಗೆ ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ನನ್ನ ಹಣಕಾಸಿನ ವ್ಯವಹಾರ ಚೇತರಿಸ್ಕೊಳ್ಳುತ್ತಾ, ಈಗಿರುವ ದಿನಗಳು ಒಂದಷ್ಟು ಸುಧಾರಣೆಗೆ ಬರುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ಹಣಕಾಸಿನ ವ್ಯವಹಾರದಲ್ಲಿ ಎಷ್ಟೇ ನೋವಿರಬಹುದು, ಸಾಲಗಳಿರಬಹುದು, ಸಂಬಂಧ ಎಷ್ಟೇ ಇರಬಹುದು, ಅದರಿಂದ ನಾನು ಪಾರಾಗ್ತೀನ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಿದೆ, ನೀವು ನಂಬುವಂತಹ ದೈವ ದೇವರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡ್ಬೇಕಾಗತ್ತೆ. ಓಕೆ, ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ನನ್ನ ಹಣಕಾಸಿನ ವಿಚಾರ, ವ್ಯವಹಾರ ಸರಿ ಹೋಗುತ್ತಾ, ನನ್ನ ವ್ಯವಹಾರಗಳು ಸರಿ ಹೋಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಮೊದಲನೆಯ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನನ್ನ ಹಣಕಾಸಿನ ವ್ಯವಹಾರದ ವಿಚಾರ ಸರಿ ಹೋಗಲಿದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನೋಡೋಣ. ನೀವು ನಂಬಿರುವಂತಹ ದೈವ ದೇವರ ಹೆಸರು. ಆ್ಯಕ್ಚುಲಾಗಿ ಇಲ್ಲಿ ತುಂಬ ಚೆನ್ನಾಗಿ ವ್ಯವಹಾರ ಮಾಡ್ಕೊಂಡು ಬಂದವರು, ತುಂಬ ಚೆನ್ನಾಗಿ ಜನಗಳ ಕಮ್ಯುನಿಕೇಷನ್ ಇಟ್ಕೊಂಡಿರುವಂತಹವರು, ಈ ರೀತಿ ಎಲ್ಲ ಇದ್ದಂಥವ್ರಿಗೆ ತುಂಬಾನೇ ಲಾಸ್ ಅನುಭವಿಸ್ತಾ ಇದ್ದೀರಿ. ಹಾಗೆ ಏನೇ ಲಾಸ್ ಅನುಭವಿಸಿದ್ರು ಕೂಡ ಒಂದು ತಿಂಗಳು ತುಂಬಾನೇ ಚೆನ್ನಾಗಿರುವಂಥದ್ದು, ಮತ್ತೊಂದು ತಿಂಗಳು ವಿಪರೀತ ಕಷ್ಟದಲ್ಲಿ ನೀವು ಸಿಕ್ಕಾಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ? ಪ್ರೆಸೆಂಟ್ ಎನರ್ಜಿ ಅಂತೂ ನಿಮ್ಮದು ನೆಗೆಟಿವ್ ಇಂದನೇ ಕೂಡಿದೆ. ಸಾಕಷ್ಟು ಜನಗಳ ಕೆಟ್ಟ ಕಣ್ಣುಗಳಿಂದ ನೀವು ತುಂಬಾನೇ ನರಳುತ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಎಷ್ಟೇ ದುಡಿದ್ರೂ ಕೂಡ ಅಲ್ಲಿನ್ಯಾರೋ ನಿಮ್ಮ ಲೈಫ್ನ ಒಂದು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವ ರೀತಿ, ಅವ್ರ ಕೈಗೆ ನೀವು ಕೈಗೊಂಬೆ ಆಗಿದ್ದೀರಾ ಅನ್ನುವ ರೀತಿಯಲ್ಲಿ ಆ ವ್ಯಕ್ತಿಗಳು ಮಾಡ್ಕೊಂಡಿದ್ದಾರೆ. ಹಾಗೆ ಈ ವ್ಯಕ್ತಿಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಮುಂದೆ ತುಂಬಾನೇ ಚೆನ್ನಾಗಿರುವಂಥದ್ದು, ನಿಮ್ಮ ಆಗು ಹೋಗುಗಳನ್ನ ಕೇಳ್ಕೊಂಡು ಹೋಗುವಂಥದ್ದು, ನಿಧಾನವಾಗಿ ನಿಮ್ಮ ಏಳಿಗೆನೆ ಸಹಿಸದೆ ಒಂದಷ್ಟು ಅವರ ಮನಸ್ಸಿನಲ್ಲೇ ಹೊಟ್ಟೆ ಕಿಚ್ಚು ಪಡ್ಕೊಳ್ಳುವಂಥದ್ದು, ಬೇಡದ ದೇವರಿಗೆ, ಕ್ಷುದ್ರ ದೇವತೆಗಳಿಗೆ ಹೋಗಿ ಪೂಜೆ ಮಾಡ್ಕೊಳ್ಳುವಂಥದ್ದು, ನಮ್ಮ ಮುಂದೆ ಅವರು ಬೆಳಿಬಾರ್ದು ಅನ್ನೋದಕ್ಕೆ ಸಾಕಷ್ಟು ತಂತ್ರಗಳನ್ನ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಆಗಿರೋದ್ರಿಂದ ಯಾರ್ದೋ ಒಂದು ಕೈಗೊಂಬೆಯಾಗಿ ನೀವು ಕಾಣ್ತಾ ಇದ್ದೀರಿ. ಇಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇದೆ, ನಂಗೇನೋ ಆಗ್ತಾ ಇದೆಯಾ, ಅಥವಾ ನಂಗೇನೋ ಮಾಡ್ತಾ ಇದಾರ, ಅಥವಾ ನನ್ನಲ್ಲಿ ಏನೋ ನೆಗೆಟಿವ್ ಎನರ್ಜಿ ಇದೆ ಅಂತ ಒಂದು ದಿನ ಅರಿವಾಗತ್ತೆ, ಮತ್ತೊಂದು ದಿನ ಕೋಪ, ಸಿಟ್ಟು, ಈ ರೀತಿ ಎಲ್ಲ ಮಾಡಿಕೊಂಡು ಜನಗಳ ಮುಂದೆ ನೀವೇ ತಪ್ಪಿತಸ್ಥರನ್ನಾಗಿ ಕಾಣಿಸುವ ರೀತಿ ಕೆಲವು ವ್ಯಕ್ತಿಗಳು ನಿಮ್ಮನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಇಲ್ಲಿ ನಿಮ್ಮ ಲೈಫಲ್ಲಿ ನಿಮ್ಮ ಬಿಸ್ನೆಸ್ ವಿಚಾರ ಆಗಿರ್ಬಹುದು, ಕೆಲಸದ ವಿಚಾರ ಆಗಿರ್ಬಹುದು, ಒಂದಷ್ಟು ಜನಗಳ ಕಮ್ಯುನಿಕೇಶನ್ ಇಂದ ತುಂಬಾ ಚೆನ್ನಾಗಿದೆ. ಬಟ್ ಇತ್ತೀಚೆಗೆ ನಿಮ್ಮ ಈಗೋ, ನಿಮ್ಮ ಸಿಟ್ಟು, ನಿಮ್ಮ ಹಠ, ನಿಮ್ಮ ಅಗ್ರೆಷನ್ ಏನಿದೆ
ಅದರಿಂದ ನಿಮ್ಮ ವ್ಯವಹಾರಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಇದನ್ನ ನಿಮ್ಗೆ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಂಥ ವ್ಯಕ್ತಿ, ಇಂಥ ಕೆಟ್ಟ ಕಣ್ಣು ನಿಮ್ಮ ಮೇಲೆ ಒಂದಷ್ಟು ದೃಷ್ಟಿಯ ರೀತಿ ಇರಬಹುದು, ಒಂದು ನೆಗೆಟಿವ್ ಎನರ್ಜಿ ಆಗಿರಬಹುದು, ಒಂದಷ್ಟು ನಿಮ್ಮ ವಿಚಾರಕ್ಕೆ ತುಂಬಾನೇ ತಲೆ ಕೆಡಿಸ್ಕೊಂಡು ಮಾಟ ಮಂತ್ರ ತಂತ್ರ ಇಂಥವೆಲ್ಲ ಮಾಡ್ತಾ ಇರ್ಬೋದು. ಸಾಕಷ್ಟು ಜನ ನನ್ನ ಹತ್ರ ಈ ಬ್ಲ್ಯಾಕ್ ಟರ್ಮಲಿನ್ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ರಿ. ಐ ಹೋಪ್ ತುಂಬಾ ಜನ ನಿನ್ನೆ ಕೂಡ ಫೋನ್ ಮಾಡಿ ಹೇಳ್ತಾ ಇದ್ರಿ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ನನ್ನ ಕಣ್ಣು ಮುಂದೆನೆ ಇಂಥವ್ರೆಲ್ಲ ಮಾಡಿದ್ದು ಅನ್ನೋದು ಕೂಡ ತೋರಿಸ್ತಾ ಇದೆ. ಯಾಕೆಂದ್ರೆ ನಾನು ಇದನ್ನ ಧರಿಸಿದ ಮೇಲೆ ಅವ್ರ ಮನೆಯಲ್ಲಿ ಅವ್ರಿಗೆ ಯಾವ್ಯಾವ್ದೋ ಪ್ರಾಬ್ಲಮ್ ಆಗೋದಕ್ಕೆ ಶುರು ಆಗ್ತಿದೆ. ಅಂದ್ರೆ ನಮ್ಗೆ ಕೆಟ್ಟದನ್ನ ಮಾಡಿದ್ ಇಂಥವ್ರ ಅನ್ನೋದು ಕೂಡ ನನ್ನ ಕಣ್ಣಿಗೆ ಬಿದ್ದಿದೆ ಅನ್ನೋದು ಕೂಡ ಕೆಲವು ಹೆಣ್ಮಕ್ಳುಗಳು ಕಾಲ್ ಮಾಡಿ ಹೇಳ್ತಾ ಇದ್ರಿ. ಸೊ ನಿಮ್ಮನ್ನ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಅಂದ್ರೆ ದಯವಿಟ್ಟು ಈ ಬ್ಲ್ಯಾಕ್ ಟರ್ಮಲಿನ್ ನೀವು ಧರಿಸ್ಕೊಳ್ಬೇಕಾಗತ್ತೆ. ಬ್ಲ್ಯಾಕ್ ಟರ್ಮಲಿನ್ ಧರಿಸ್ಕೊಳ್ಳೋದ್ರಿಂದ ನಿಮ್ಮನ್ನ ಪ್ರೊಟೆಕ್ಟ್ ಆಗತ್ತೆ, ಇಂಥ ಕೆಟ್ಟ ಕಣ್ಣುಗಳಿಂದ ಒಂದಷ್ಟು ಪ್ರೊಟೆಕ್ಟ್ ಆಗ್ತೀರಿ ಅಂತ ಹೇಳಿ ನೀವು ನೋಡಬಹುದು. ಹಾಗೆ ಇಲ್ಲಿ ಹೊಸ ಹೊಸ ಯೋಚನೆಗಳು ಬರುತ್ತೆ, ನಿಮ್ಮ ತಲೆಯಲ್ಲಿ ಹೊಸ ಯೋಚನೆಗಳು ಬರುತ್ತೆ, ಹೊಸ ಐಡಿಯಾಸ್ಗಳು ಬರುತ್ತೆ, ಎಲ್ಲ ಬರುತ್ತೆ. ಬಟ್ ಆದ್ರೆ ಅದನ್ನ ಮುಂದುವರಿಯೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಆಫ್ ನಿಮ್ಮನ್ನ ಕೆಳಗೆ ಬೀಳಿಸುವಂತಹ ಜನರು ನಿಮ್ಮ ಏಳಿಗೆನ ಸಹಿಸೋದಕ್ಕೆ ಆಗ್ತಾ ಇಲ್ಲ ಅಂತ ವ್ಯಕ್ತಿಗಳಿಗೆ. ನೀವು ಒಂದು ದಿನ ಅನ್ಕೊಳ್ತೀರಿ, ಓಪ್ ಇಟ್ಕೊಳ್ತೀರಿ, ನಾನು ಹಾಗೆ ಹೀಗೆ ಆಗಿರ್ಬೇಕು ಹೀಗಿರ್ಬೇಕು, ಏನೇನೋ ತಿಳ್ಕೊಳ್ತೀರಿ, ಒಳ್ಳೊಳ್ಳೆ ಐಡಿಯಾಸು ಬರುತ್ತೆ. ನೀವು ಹೇಳೋದನ್ನ ನೀವು ಥಿಂಕ್ ಮಾಡೋದು ಕೂಡ ಒಳ್ಳೆಯ ರೀತಿಯಲ್ಲಿ ಅದು ಕ್ಲಿಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಮಾಡಿದ್ರು ಕೂಡ ಅದನ್ನ ಮುಂದೆ ಹೋಗೋದಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಸೊ ನನಗೆ ವ್ಯಾಪಾರ ಆಗಲಿ ಅಥವಾ ನನಗೆ ಇನ್ನೊಂದಾಗಲಿ ಮತ್ತೊಂದಾಗಲಿ ಅಂತಲ್ಲ, ಇದರಿಂದ ನನಗೇನು ಯೂಸ್ ಇಲ್ಲ. ಬಟ್ ಆದರೂ ಇದೆಲ್ಲ ಬಂದಿರೋದು ಜೈಪುರಿಂದ ಮನಿ ಮ್ಯಾಗ್ನೆಟ್ ಅಂತ ಹೇಳಿ. ಸಾಕಷ್ಟು ಜನ ತಗೊಳ್ರಿ, ಸಾಕಷ್ಟು ಜನ 2 ದಿನ 3 ದಿನಕ್ಕೆ ರಿಸಲ್ಟ್ ಕೂಡ ಹೇಳಿದ್ರಿ ನನಗೆ. ಈ ಮನಿ ಮ್ಯಾಗ್ನೆಟ್ ಧರಿಸ್ಕೊಳ್ಳೋದು ಒಂದೇ ಅಲ್ಲ, ದಯವಿಟ್ಟು ಬ್ಲ್ಯಾಕ್ ಟರ್ಮಲಿನ್ ಜೊತೆ ಮನಿ ಮ್ಯಾಗ್ನೆಟ್ ಧರಿಸ್ಕೊಳ್ಳಿ. ಯಾಕೆಂದ್ರೆ ನಾನು ಇವಾಗ ತೆಗಿಬೇಕಾಯ್ತು ಬ್ಲ್ಯಾಕ್ ಟರ್ಮಲಿನ್ನ. ಯಾಕೆ ಗೊತ್ತಾ, ಇಂಥ ಕೆಟ್ಟ ಕಣ್ಗಳಿದ್ದಾಗ ನಮ್ಮ ಏಳಿಗೆ ಆಗೋದು ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ನಿಮ್ಗೆ ಜನಗಳ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿದೆ, ಎಲ್ಲಾನು ಚೆನ್ನಾಗಿದೆ. ಸೊ ಹಾಗಾಗಿ ಈ ಮನಿ ಮ್ಯಾಗ್ನೆಟ್ ಅಂತೂ ಅದ್ಭುತವಾದ ಸ್ಟೋನ್ ಆಯ್ತಾ. ಇದರಲ್ಲಿ ಪ್ರತಿಯೊಂದು ಸ್ಟೋನ್ ಕೂಡ ಸರ್ಟಿಫೈಡ್ ಸ್ಟೋನ್ಗಳು ಅಂತಾನೆ ಹೇಳ್ಬಹುದು. ಇಲ್ಲಿ ವಿತ್ ಸರ್ಟಿಫೈಡ್ ನನಗೆ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನನ್ನ ಹತ್ರ ಏನ್ ಕಳಿಸ್ಕೊಟ್ಟಿದ್ದಾರೆ, ನೆಕ್ಸ್ಟು ಅವ್ರ ಹತ್ರ ಅಲ್ಲಿ ಜೈಪುರಲ್ಲೇ ಇದ್ರ ಸ್ಟಾಕ್ಸ್ಗಳು ಇಲ್ಲ, ಖಾಲಿಯಾಗಿದೆ. ಅಲ್ಲಿ ಪೈರೇಟ್ ಬರೋದು ಕಷ್ಟ ಆಗಿದೆ. ಸೊ ಹಾಗಾಗಿ ವಿತ್ ಸರ್ಟಿಫೈಡ್ ಮೂಲಕನೇ ನಾವು ಸ್ಟೋನ್ಸ್ಗಳನ್ನ ಕಳಿಸ್ಕೊಡೋದು. ಇದರಿಂದ ಏನ್ ಮಾಡತ್ತೆ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳ್ಬಿಟ್ಟಾಗಿದೆ, ಮತ್ತೊಮ್ಮೆ ಹೇಳ್ತೀನಿ ಯಾರೆಲ್ಲ ನೋಡಿಲ್ಲ ಅಂತವ್ರಿಗೆ. ಇದರಿಂದ ನಿಮ್ಗೆ ಏನ್ ಯೂಸ್ ಇದೆ ಅಂತ ಹೇಳಿದ್ರೆ, ಹಣನ ಅಟ್ರಾಕ್ಟ್ ಮಾಡತ್ತೆ. ಹಣ ಬೇರೆ ಬೇರೆ ರೀತಿಯಿಂದ ಒದಗಿ ಬರುವಂತಹ ದಾರಿ ಹುಡ್ಕೊಂಡು ಬರುತ್ತೆ. ನಿಮಗೆ ಈಗ ಕಷ್ಟ ಅನ್ನಿಸ್ತಾ ಇರ್ಬೋದು, ಇದನ್ನ ಧರಿಸಿದವರು ನಾನು ಆಲ್ಮೋಸ್ಟ್ ಅಲ್ಲಿ ಹೇಳಲೇಬಾರ್ದು ಅನ್ಕೊಂಡಿದ್ದೆ, ಆದ್ರೂ ಮನಿ ಮ್ಯಾಗ್ನೆಟ್ ನಾನು ಕೊಟ್ಬಿಟ್ಟೆ. ಕೆಲವರು ಸ್ಟಾಕ್ ಮಾರ್ಕೆಟ್ ಹೂಡಿಕೆಯಲ್ಲಿ ಇದ್ದಕ್ಕಿದ್ದಂಗೆ ಅಚಾನಕ್ ಆಗಿ ಲಾಭ ಆಗಿದ್ದು ನಾನು ಮೊನ್ನೆನು ರೀಸೆಂಟ್ ಆಗಿ ಕೇಳಿಸ್ಕೊಂಡೆ. ಒಬ್ಬ IT ಕಂಪನಿ ಅಲ್ಲಿ ವರ್ಕ್ ಮಾಡುವಂತಹ ವ್ಯಕ್ತಿ ಇದ್ದಕ್ಕಿದ್ದಂಗೆ ಸಡನ್ ಲಾಸ್ ಆಗಿ ಊರ್ ಬಿಟ್ಟು ಹೋಗಿದ್ದೆ ಮೇಡಮ್. ಬೇರೆಯವ್ರದೆಲ್ಲ ಅಮೌಂಟ್ ಇಸ್ಕೊಂಡು ಹಾಕ್ಬಿಟ್ಟಿದ್ದೆ ನಾನು. ಇದು ಏನೋ ಗೊತ್ತಿಲ್ಲ, ಇದನ್ನ ಹಾಕೊಂಡ್ಮೇಲೆ ಅಷ್ಟು ರೀತಿಯ ಅದ್ಭುತ ಶಕ್ತಿ ಇದರಲ್ಲಿದೆ ಅಂತ ಹೇಳಿದ್ದು. ಸಾಕಷ್ಟು ಜನ ಇದ್ರ ಬಗ್ಗೆ ಹೇಳ್ತಾನೆ ಇದ್ದೀರಿ, ಡೈಲಿ ಫೋನ್ ಮಾಡಿ. ನನ್ನ ಅಸಿಸ್ಟೆಂಟ್ ಕೂಡ ಹೇಳ್ತಾ ಇದ್ದಾರೆ ನನಗೆ. ಹಾಗೆ ಇದ್ರ ಜೊತೆಯಲ್ಲಿ ಬ್ಲ್ಯಾಕ್ ಟರ್ಮಲಿನ್ನ ದಯವಿಟ್ಟು ಧರಿಸಿ. ಯಾಕೆಂದ್ರೆ ಈ ಕಾರ್ಡ್ ರೀಡಿಂಗ್ ಯಾರು ನೋಡ್ತಾ ಇದ್ದೀರಲ್ಲ, ಅವ್ರಿಗೆ ಅವ್ರ ಲೈಫಲ್ಲಿ ಒಳ್ಳೆಯ ಗೋಲ್ ರೀಚ್ ಆಗಬೇಕು ಅನ್ನೋದಿದೆ, ಒಳ್ಳೆ ಅಚೀವ್ ಮಾಡ್ತೀರಾ ಅನ್ನೋದು ಕೂಡ ಇದೆ. ಬಟ್ ಆದರೆ ಇಂತಹ ಕೆಟ್ಟ ವ್ಯಕ್ತಿಗಳು ನಿಮ್ಮನ್ನ ಹ್ಯಾಂಡಲ್ ಮಾಡಿದ್ದಾರೆ. ಸೊ ನಿಮ್ಮ ಆರನ ನಿಮ್ಗೆ ಈ ಥರ ಕೆಟ್ಟ ಎನರ್ಜಿಯ ಬ್ಲಾಕೇಜ್ ಏನಿದೆ ಇದು ಕಂಟ್ರೋಲಿಗೆ ತಗೊಳುತ್ತೆ ಬ್ಲ್ಯಾಕ್ ಮ್ಯಾಜಿಕ್. ಹಾಗೆ ಇದು ಹಣನ ಒದಗಿಸಿ ಬರುವುದಕ್ಕೆ ಬೇರೆ ಬೇರೆ ದಾರಿಗಳನ್ನು ತೋರಿಸ್ತಾ ಹೋಗುತ್ತೆ ಅಂತ ಹೇಳಬಹುದು. ಇಯರ್ ಎಲ್ಲ ಸ್ಟೋನ್ಸ್ಗಳು ಎಷ್ಟು ಹೆವಿ ವೇಟ್ ಇದೆ ಇದು ಅಂತ ಹೇಳಿದ್ರೆ, ಕೊರಿಯರ್ ಅವ್ರು ಕೇಳ್ತಾ ಇದ್ರು, ಮೇಡಮ್ ಇಷ್ಟೊಂದು ವೇಟ್ ಇದೆ, ನಮ್ಗೆ ನೆಕ್ಸ್ಟಿಂದ ಏನೋ ಕಾಸ್ಟ್ ಜಾಸ್ತಿ ಮಾಡ್ತೀವಿ ಅಂತೇಳಿ. ಅಷ್ಟು ಸ್ಟೋನ್ ವೇಟ್ ಇದೆ, ಇದು ತುಂಬ ವೇಟ್ ಇದೆ. ನಾನು ಹೇಳ್ತೀನಲ್ಲ, ಎಲ್ಲೆಲ್ಲೋ ಸಿಕ್ಬಿಡ್ತು ಅಂತ ಹೇಳಿ ಧರಿಸೋದಲ್ಲ. ದಯವಿಟ್ಟು ಸರ್ಟಿಫೈಡ್ ಆಗಿರುವಂಥದ್ದು, ಹಾಗೆ ಸ್ಟೋನ್ಸ್ಗಳು ಒಳ್ಳೆ ಕ್ವಾಲಿಟಿ ಆಗಿರುವಂಥದ್ದು. ಇದನ್ನು ನಾವು ಸುಮ್ಮನೆ ನಿಮಗೆ ಇವತ್ತು ಮಾಡಿದ ತಕ್ಷಣವೇ ದುಡ್ಡಿಗೋಸ್ಕರ ನಾಳೆ ಬೆಳಗ್ಗೆನೇ ಕೊಡೋದಕ್ಕೆಲ್ಲ ಆಗೋದಿಲ್ಲ, 11 ದಿನ ಟೈಮ್ ಬೇಕಾಗತ್ತೆ. ಹಾಗೆ ಈ ಸ್ಟಾಕ್ ಖಾಲಿ ಆಗಿರೋದ್ರಿಂದ ದಯವಿಟ್ಟು ಇನ್ನು 5 ದಿನಗಳ ನಂತರ ಈ ಏನೋ ಮನಿ ಮ್ಯಾಗ್ನೆಟ್ ಸಿಕ್ಕೋದಿಲ್ಲ. ಬ್ಲ್ಯಾಕ್ ಟರ್ಮಲಿನ್ ಸಿಗ್ತಾ ಇರುತ್ತೆ, 5 ದಿನಗಳ ನಂತರ ಮನಿ ಮ್ಯಾಗ್ನೆಟ್ ಸಿಗೋಲ್ಲ ಅಂತ ಹೇಳಿ ಈ ವಿಡಿಯೋನ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಯಾರೋ ಒಂದು ಕಂಟ್ರೋಲಿಂಗ್ ಅಲ್ಲಿ ಇಟ್ಕೊಂಡಿದ್ದಾರೆ. ದಯವಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಆಗಿರುತ್ತೆ ಅಂತಾನು ಅನ್ಸುತ್ತೆ. ನೀವು ಕೂಡ ಒಂದಷ್ಟು ಹನುಮಾನ್ ಚಾಲೀಸ ಹೇಳುವಂಥದ್ದು, ಮನೆಯಲ್ಲಿ
ಹನುಮಂತರ ಪಠನೆ ಮಾಡುವಂಥದ್ದು, ಹಾಗೆ ಈ ಬ್ಲ್ಯಾಕ್ ಟರ್ಮಲಿನ್ ಧರಿಸ್ಕೊಳ್ಳುವಂಥದ್ದು, ಹಾಗೆ ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡೋ ಒಂದಷ್ಟು ಮೆಡಿಟೇಷನ್ ಮಾಡ್ಕೊಳ್ಳುವಂಥದ್ದು, ಒಂದು ಒಂದು ಯಾವುದಾದ್ರೂ ಒಂದು ದೇವತೆ ಅಂದರೆ ದುರ್ಗಾದೇವಿ ಇರಬಹುದು, ಚಾಮುಂಡೇಶ್ವರಿ ಇರಬಹುದು, ಆ ದೇವಿಯ ಮಂತ್ರ ಪಠನೆಗಳನ್ನು ಮಾಡ್ಕೊಳ್ತಾ ಇರೋದ್ರಿಂದ ನಿಮಗೆ ಒಂದಷ್ಟು ನೆಗೆಟಿವ್ ಎನರ್ಜಿ ದುಡ್ಡಿರೋ ಅಂಥವ್ರು ತೊಗೊಳ್ತೀರಿ, ದುಡ್ಡು ಇಲ್ಲದೆ ಇರೋರಿಗೂ ಕೂಡ ನಾನು ರೆಮಿಡೀಸ್ ಹೇಳಬೇಕಾಗತ್ತೆ. ನಾವು ಸುಮ್ಮನೆ ಯೂಟ್ಯೂಬ್ ಫ್ಯಾಮಿಲಿ ಅಂತ ಎಲ್ಲ ಪಟ್ಟ ಕೊಡೋದಿಲ್ಲ. ನಾನು ಇಲ್ಲದೆ ಇರೋವಂಥವ್ರಿಗೂ ಏನು ಹೇಳಬೇಕಾಗತ್ತೆ ಅಂತ ಹೇಳಿದ್ರೆ, ನೀವು ದೇವಸ್ಥಾನಗಳಿಗೆ ಹೋಗುವಂಥದ್ದು, ಆದಷ್ಟು ಯಾವುದಾದ್ರೂ ಒಂದು ಮಂತ್ರನ ಸಿದ್ಧಿ ಮಾಡ್ಕೊಳ್ಳುವಂಥದ್ದು. ಓಂ ಹಂ ಹನುಮತಯೇ ನಮಃ ಅಂತ ಹೇಳ್ಕೊಳ್ಳೋದು, ಓಂ ದುಮ್ ದುರ್ಗಾಯೇ ನಮಃ ಅಂತ ಹೇಳ್ಕೊಳ್ಳುವಂಥದ್ದು. ಇದೆಲ್ಲ ಮಾಡೋದ್ರಿಂದ ನಿಮ್ಮನ್ನ ನಿಮ್ಮ ಆರಾನ ಪ್ರೊಟೆಕ್ಟ್ ಮಾಡತ್ತೆ ಅಂತ ಹೇಳಬಹುದು. ಆದಷ್ಟು ನೀವು ವಾರದಲ್ಲಿ ಒಂದು ದಿನ ಹನುಮರ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡು ಬರೋದ್ರಿಂದ ಈ ಕೆಟ್ಟ ಕಣ್ಣಿಂದ ನೀವು ಒಂದಷ್ಟು ಪಾರಾಗಬಹುದು ಅಂತ ಹೇಳ್ಬೋದು. ಹಾಗೆ ನಿಮ್ಮ ವ್ಯವಹಾರಕ್ಕೆ ಯಾಕೆ ಇಷ್ಟು ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಳ್ಳೆ ಐಡಿಯಾ ಇರುವಂಥ ವ್ಯಕ್ತಿ, ಒಳ್ಳೆ ಮನಸ್ಥಿತಿ ಇರುವಂತಹ ವ್ಯಕ್ತಿ ನೀವು, ನಿಮ್ಮನ್ನ ಯಾರೋ ಒಬ್ಬ ಕೆಟ್ಟ ಕಣ್ಣಿಂದ ನೀವು ಹಾಳಾಗ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಯಾರೆಲ್ಲ ಈ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ, ನಿಮ್ಮ ಏನೋ ಹಾಕಿದ್ರಿ, ನಿಮ್ಮ ವಾಯ್ಸು, ನಿಮ್ಮ ಮಾತುಗಳು ನಿಮ್ಮ ಮುಂದೆ ಜ್ಯೋತಿಷ್ಯರು ಇಲ್ಲ ಅಂತೇಳಿ. ತಕ್ಕ ಮಟ್ಟಿಗೆ ಅಸ್ಟ್ರಾಲಜಿ ಕಲ್ತಿದ್ದೀನಿ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಕಾರ್ಡ್ಸ್ಗಳು, ಇಲ್ಲಿ ಕಾರ್ಡ್ ಮೇಲೆ ಬರುವಂಥ ನಂಬರ್ಗಳು, ಕಲರ್ಸ್ಗಳು, ಈ ರೀತಿ ಎಲ್ಲ ನನಗೆ ಆಳವಾಗಿ ನನಗೆ ಕಲಿಸಿದಂತಹ ಗುರುಗಳು, ಖುಷ್ಬು ಶಾಕಿನ್ ಮ್ಯಾಮ್ ಇದಾರಲ್ವಾ, ಆ ಗುರುಗಳಿಗೆ ನಾನು ಎಷ್ಟು ಕೋಟಿ ಕೋಟಿ ನಮನ ಹೇಳಬೇಕು ಅನಿಸುತ್ತೆ. ಯಾಕೆಂದರೆ ಪ್ರತಿಯೊಂದು ಹಿಂಟನ್ನು ನಮಗೆ ಸ್ಪಿರಿಚುವಲ್ ಕನೆಕ್ಟ್ ಮಾಡಿ ಬಿಟ್ಬಿಟ್ಟಿದ್ದಾರೇನೋ ಅನಿಸುತ್ತೆ. ಓಕೆ, ನಿಮ್ಮ ಎಲ್ಲ ಕ್ರೆಡಿಟ್ ನನಗಲ್ಲ, ಯೂನಿವರ್ಸಿಗೆ ತಲುಪಬೇಕು. ಯಾವತ್ತು ನನಗೆ ಅಂತ ನಾನು ಅನ್ಕೊಂಡ್ಬಿಡ್ತೀನಿ, ನನ್ನನ್ನು ತಳೆದು ಬಿಸಾಕ್ಬಿಡುತ್ತೆ. ಹಾಗಾಗಿ ನಿಮ್ಮ ಕ್ರೆಡಿಟ್ ಅಷ್ಟು ಕೂಡ ನಿಮ್ಗೆ ಏನು ತಲುಪಬೇಕು ಅದು ಯೂನಿವರ್ಸ್ ನಿಮಗೆ ನಮ್ಮ ಕಡೆಯಿಂದ ತಲುಪಿಸ್ತಾ ಇದೆ ಅಂತ ಹೇಳಬಹುದು. ಸೊ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿದೆ, 3 ಆಫ್ ಸ್ವಾರ್ಡ್ಸ್ ಬಂದಿದೆ, ಮೆಜಿಷಿಯನ್ ಬಂದಿದೆ. ನಿಮ್ಮ ಹಣಕಾಸಿನ ವ್ಯವಹಾರಗಳು ಸರಿ ಹೋಗುತ್ತಾ, ಹಣಕಾಸಿನಲ್ಲಿ ಪಡ್ತಿರುವಂತಹ ತೊಂದರೆಗಳು ಸರಿ ಹೋಗುತ್ತಾ ಅಂತೇಳಿ. ಸಾಮಾನ್ಯವಾಗಿ ಈಗಿನ ವ್ಯವಹಾರ ಶುರು ಮಾಡಿದವರಿದ್ದೀರಿ, ಹಾಗೆ ವ್ಯವಹಾರ ಶುರು ಮಾಡಬೇಕು ಅನ್ನೋರು ಕೂಡ ಮನಸ್ಥಿತಿಯಲ್ಲಿ ಇದ್ದೀರಿ. ಇಲ್ಲಿ ಸಾಕಷ್ಟು ನಿಮ್ಮ ವ್ಯವಹಾರಗಳನ್ನು 3ನೇ ವ್ಯಕ್ತಿಗಳಿಗೆ ಹೇಳ್ಕೊಂಡ್ಬಿಡೋದು, ನಾನು ಆ ರೀತಿ ಮಾಡ್ತೀನಿ, ಈ ರೀತಿ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆಯಲ್ಲಿರೋರೆ, ನಿಮ್ಮ ಹಿತವಾಗಿರೋರೆ ಒಂದಷ್ಟು ನಿಮ್ಮ ವ್ಯವಹಾರಕ್ಕೆ ಕಣ್ಣು ಹಾಕುವಂಥದ್ದು, ಹಾಗೆ ನೀವು ಮಾಡೋಕ್ಕಾಗದೇ ಇಲ್ಲ ಅನ್ನುವಂಥ ಎನರ್ಜಿ ಪಾಸ್ ಮಾಡುವಂಥದ್ದು. ನಿಮ್ಮ ಮುಂದೆ ಹೇಳೋದಕ್ಕಾಗದೇ ಇದ್ರೂ ಕೂಡ ನಿಮ್ಮ ಮುಂದೆ ಏನು ಮಾಡ್ತಾರೆ ಇಂಥವ್ರೆಲ್ಲ ಅಂತ ಹೇಳಿದ್ರೆ, ನಿಮ್ಮ ಮುಂದೆ ತುಂಬ ನೀವು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಅವರೇ ಒಂದು ಅಫರ್ಮೇಷನ್ ಸೆಂಡ್ ಮಾಡಿಬಿಡ್ತಾರೆ. ಇವರೆಲ್ಲ ಅಷ್ಟೆಲ್ಲ ಎಲ್ಲಿ ಬೆಳೆಯೋದಕ್ಕೆ ಸಾಧ್ಯ, ಹಂಗೆ ಹಿಂಗೆ ಅಂತೇಳಿ. ಬಟ್ ಆದರೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಈಗ ಒಂದು ಹೆಜ್ಜೆ ನೀವು ಲಾಭನ ಕಾಣೋದಕ್ಕೆ ಶುರು ಮಾಡ್ತಿದ್ದೀರಿ. ಹಾಗೆ ನೀವು ನಂಬಿರುವಂತಹ ದೇವರೇನಿದೆ ಅದು ಕೂಡ ನಿಮಗೆ ಸಪೋರ್ಟಿವ್ ಆಗಿ ನಿಂತಿದೆ. ಯಾರೇನೇ ಮಾಡಬಹುದು, ಯಾರೇನೇ ಹೊಟ್ಟೆ ಕಿಚ್ಚು ಪಡ್ಬೋದು, ಯಾರೇನೇ ಅಸೂಯೆ ಪಡ್ಬೋದು, ಒಂದು ಸಲ ಭಗವಂತ ನಾನು ಕೈ ಹಿಡಿದು ನಡೆಸಬೇಕು ಅಂತ ರೆಡಿ ಮಾಡ್ಕೊಂಡಿದ್ದಾನೆ ನಿಮ್ಮನ್ನ ಅಂದ್ಕೊಂಡ್ರೆ ಆತ ನಿಮ್ಮನ್ನ ಉದ್ಧಾರ ಮಾಡಿಯೇ ಬಿಡ್ತಾನೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿದೆ. ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲಾ ತರ ಯೋಗಗಳು, ಎಲ್ಲಾ ತರ ಸಂತೋಷಗಳು, ಎಲ್ಲಾ ತರ ಖುಷಿಗಳು ನಿಮ್ಮ ಕೈಗೆ ಸಿಗುತ್ತೆ. ಯಾವುದೋ ಒಂದು ದೇವರನ್ನ ತುಂಬಾನೇ ಚೆನ್ನಾಗಿ ಆರಾಧನೆ ಮಾಡಿದಿರಿ. ಹಾಗೆ ಕೆಲವ್ರ ಲೈಫಲ್ಲಿ ಹೆಣ್ಣು ದೇವ್ರು ಕಾಪಾಡ್ತಾ ಇದ್ದಾಳೆ, ಇನ್ನು ಕೆಲವ್ರ ಲೈಫಲ್ಲಿ ಗಂಡು ದೇವ್ರು ಕೂಡ ದೇವರು ಕೂಡ ಕೈ ಹಿಡಿದು ಕಾಪಾಡ್ತಾ ಇದ್ದಾನೆ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಜೊತೆಗೆ ಇರೋರಿಂದನೇ ನಿಮಗೆ ಮನಸ್ಸಿಗೆ ನೋವು, ಚುಚ್ಚು ಮಾತುಗಳು, ನಿಮ್ಮ ಬಗ್ಗೆ ಯಾರೋ ಏನೋ ಮಾತಾಡಿರುವಂಥದ್ದು ಅದು ಕೂಡ ನಿಮ್ಮ ಕಿವಿಗೆ ಬೀಳುವಂಥದ್ದು, ಈ ರೀತಿ ಎಲ್ಲ ನಡೆಯುತ್ತೆ ಅಂತ ಹೇಳಬಹುದು. ಸೊ ಹಾಗಾಗಿ ಇಲ್ಲಿ ನೀವು ನಿಮ್ಮ ಜೊತೆಗಿರೋರ ಜೊತೆಗೆ ಖುಷಿಯಿಂದ ನಗಾಡ್ಕೊಂಡು ಮಾತ್ರ ಇರಬೇಕು. ನಿಮ್ಮ ಪರ್ಸ್ನಲ್ ಲೈಫು, ಹಣದ ವಿಚಾರ, ಒಡವೆ ತೊಗೊಂಡಿದ್ದ ವಿಚಾರ, ನಿಮ್ಮ ವಿಚಾರ, ನಿಮ್ಮ ಮನೆ ವಿಚಾರ, ನಿಮ್ಮ ಮನಸ್ಸಿನ ಮಾತು, ನನಗೆ ಹಿಂಗಾಗ್ತಿದೆ ಹಂಗಾಗ್ತಿದೆ, ದಯವಿಟ್ಟು ಸ್ಟಾಪ್ ಮಾಡಿ. ಅವರ ಕಣ್ಣುಗಳಿಂದ ಒಂದಷ್ಟು ಏರುಪೇರುಗಳು ಆಗುವಂಥದ್ದು, ಹಾಗೆ ಮನಸ್ಸಿಗೆ ಕೆಲವು ಸಲ ನೋವುಂಟು ಮಾಡುವಂಥದ್ದು, ದಯವಿಟ್ಟು ಈ ರೀತಿ ಎಲ್ಲ ಇಂಥ ವ್ಯಕ್ತಿಗಳು ಮಾಡ್ತಾರೆ ಅಂತ ಹೇಳ್ಬೋದು.
ಹಾಗಾಗಿ ಇಂಥ ವ್ಯಕ್ತಿಗಳನ್ನ ಸ್ವಲ್ಪ ದೂರನೇ ಇಟ್ಟಿರಿ. ನಿಮ್ಗೊಂದು ಸೆನ್ಸ್ ಇದೆ ಆಯ್ತಾ, ಯಾರು ನಮ್ಮ ಕಂಡ್ರೆ ಸಹಿಸಲ್ಲ. ಯಾಕೆಂದ್ರೆ ನೀವು ಸ್ಪಿರಿಚುವಲ್ ಕನೆಕ್ಟ್ ಆಗಿರೋದ್ರಿಂದ ನಿಮ್ಗೊಂದು ಸೆನ್ಸ್ ಅಂತೂ ಕರೆಕ್ಟಾಗಿ ಗೊತ್ತಾಗತ್ತೆ. ಒಬ್ಬ ವ್ಯಕ್ತಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಆಗಿರ್ಬೋದು, ಅಥವಾ ನೋಡೋ ರೀತಿ, ಅವರು ಮಾತಾಡೋ ರೀತಿಯಲ್ಲೇ ಗೊತ್ತಾಗತ್ತೆ ಇವರು ನಮ್ಮನ್ನು ಹೊಡೆದು ಬಿಸಾಕೋಕ್ಕೋಸ್ಕರ ವೇಟ್ ಮಾಡ್ತಿದ್ದಾರೆ, ಅಥವಾ ನಮ್ಮ ಡೌನ್ಫಾಲ್ಗೋಸ್ಕರ, ನಾವು ಬೀಳೋದನ್ನೇ ಈ ವ್ಯಕ್ತಿ ಕಾಯ್ತಾ ಇದ್ದಾರೆ ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗತ್ತೆ ಅಂತ ಹೇಳ್ಬೋದು. ಇಲ್ಲಿ ನೀವು ನಂಬುವ ಹೆಣ್ಣು ದೇವತೆ ಒಂದು ತಾಯಿಯ ರೂಪದಲ್ಲಿ ನಿಮ್ಮ ಜೊತೆಗೆ ನಿಂತಿದ್ದಾಳೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಕೆಲವು ಸಲ ನೀವು ಮಾಡುವಂತಹ ದೊಡ್ಡ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ, ನಿಮ್ಮ ಯೋಗದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ದೊಡ್ಡ ಯೋಗ ಇರುತ್ತೆ, ತುಂಬಾನೇ ಖುಷಿ ವಿಚಾರ ಇರುತ್ತೆ, ತುಂಬ ವಾತಾವರಣ, ಬೇರೆ ಬೇರೆ ಅವಕಾಶಗಳು ಓಪನ್ ಮಾಡ್ಕೊಂಡಿರುತ್ತೆ, ಬೇರೆ ಬೇರೆ ಯೋಗಗಳು ನಿಮ್ಮ ಲೈಫಲ್ಲಿ ಇರುತ್ತೆ. ಆದರೂ ಬೇಡದಕ್ಕೆ ಯಾವುದೋ ಒಂದು ಬೇಡದ ಬಗ್ಗೆ, ಆಗದೆ ಇರೋದ್ರ ಬಗ್ಗೆ ಥಿಂಕ್ ಮಾಡ್ಕೊಂಡು ನಿಮ್ಮ ಟೈಮ್ನ ನೀವು ವೇಸ್ಟ್ ಮಾಡ್ತಾ ಇದ್ದೀರಿ. ಹಣದ ವಿಚಾರ ಸುಧಾರಿಸತ್ತಾ, ಹಣದ ಕಷ್ಟ ಸುಧಾರಿಸತ್ತಾ, ನೆಕ್ಸ್ಟ್ ನಾನು ಅನ್ಕೊಂಡಿದ್ದು ಗೋಲ್ ರೀಚ್ ಮಾಡೋದಕ್ಕಾಗತ್ತಾ? ಆಬ್ವಿಯಸ್ಲಿ ಹೌದು. ನೀವೇನು ಸ್ಪಿರಿಚುವಲ್ ಕನೆಕ್ಟ್ ಆಗಿದ್ರಿ, ಹೌದು. ಈ ರೀಡಿಂಗ್ ನೋಡೋರಿಗೆ ನಾನು ಹೇಳ್ತೀನಿ, ತುಂಬಾನೇ ಅದ್ಭುತವಾಗಿ ಹೇಳ್ತೀನಿ, ನೀವು ಸ್ಪಿರಿಚುವಲ್ ಅಂದರೆ ದೇವರಿಗೆ ತುಂಬಾನೇ ಹತ್ತಿರವಾಗಿದ್ದೀರಿ ಅಂತ ಹೇಳ್ತೀನಿ. ಒಂದಷ್ಟು ಮೆಡಿಟೇಷನ್ ಮಾಡ್ಕೊಂಡು ಮುಂದುವರಿಯುವಂಥದ್ದು, ಒಂದಷ್ಟು ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಮುಂದುವರಿಯುವಂಥದ್ದು, ಈ ರೀತಿ ಎಲ್ಲ ಮಾಡಿ. ಭಗವಂತನ ಆಶೀರ್ವಾದ ನಿಮ್ಗೆ ಯಾವಾಗಲೂ ಇದೆ. ನೀವು ಯಾವುದೋ ಕಳ್ಕೊಂಡಿದ್ರ ಬಗ್ಗೆ ದಯವಿಟ್ಟು ನೆನೆಸ್ಕೊಂಡು ಕೊರಗಬೇಡಿ. ಇನ್ನೊಂದು ಅವಕಾಶ ನಿಮ್ಮ ಜೀವನದಲ್ಲಿ ಕಾಯ್ತಾ ಇದೆ. ನಾನು ಅಷ್ಟು ದುಡ್ದಿದ್ದೆ, ನಾನು ಇಷ್ಟು ದುಡ್ದಿದ್ದೆ, ಅಷ್ಟು ದುಡ್ಡಿತ್ತು, ನಾನು ಅವಾಗ ಹಂಗೆ ಇಟ್ಕೊಳ್ಬೇಕಿತ್ತು, ಹಿಂಗೆ ಇಟ್ಕೊಳ್ಬೇಕಾಗಿತ್ತು, ನಾನು ಅದು ಮಾಡಬೇಕಿತ್ತು, ನಾನು ಇದು ಮಾಡಬೇಕಿತ್ತು. ಆಬ್ವಿಯಸ್ಲಿ ಒಂದು ಮಾತು ಹೇಳ, ನಿಮಗೆ ಆಗಿತ್ತು, ಹೋಯ್ತು. ಆ ದಿನವಂತೂ ನಾವು ತರೋದಕ್ಕಾಗಲ್ಲ. ಮತ್ತೊಂದು ಆಪರ್ಚುನಿಟಿ ಭಗವಂತ ನಿಮಗೆ ಚೆನ್ನಾಗಿರೋದನ್ನೇ ಇಟ್ಕೊಂಡು ಕಾಯ್ತಾ ಇದ್ದಾನೆ. ದಯವಿಟ್ಟು ಅದ್ರ ಕಡೆ ಮುಂದುವರಿರಿ ಅಂತ ಹೇಳ್ಬೋದು. ಯಾರೆಲ್ಲ ಹಣದ ಬ್ಲಾಕೇಜಲ್ಲಿ, ಮತ್ತೊಂದ್ಸಲ ಹೇಳಬೇಕಾಗತ್ತೆ, ಏಕೆಂದರೆ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡವ್ರು ಸೆಕೆಂಡ್ ಲಾಸ್ಟ್ ತನಕ ಬರೋದೇ ಇಲ್ಲ. ಓಕೆ, ಅಂಥವ್ರಿಗೆ ಏನು ಹೇಳೋದಕ್ಕೆ ನೋಡ್ತೀನಿ ಅಂತ ಹೇಳಿದ್ರೆ, ಬ್ಲ್ಯಾಕ್ ಟರ್ಮಲಿನ್ ಅಂದರೆ ಇದು ಬ್ಲ್ಯಾಕ್ ಮ್ಯಾಜಿಕ್ ಅಂಥದಕ್ಕೆ ಕಂಟ್ರೋಲ್ ಮಾಡುತ್ತೆ. ಇದು ಹಣನ ಬೇರೆ ಬೇರೆ ರೀತಿಯಲ್ಲಿ, ಹಣ, ಒಡವೆ, ಚಿನ್ನನ ಬೇರೆ ಬೇರೆ ರೀತಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ ಅವಕಾಶಗಳು ಹುಡುಕೊಂಡು ನಿಮ್ಮ ಲೈಫ್ಗೆ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಯಾರೆಲ್ಲ ಒಡವೆನ ಪ್ಲಡ್ಜ್ ಮಾಡಿರ್ತೀರಿ, ಹಣದ ಅಭಾವ ಜಾಸ್ತಿ ಇರುತ್ತೆ, ದುಡ್ಡು ಮನೇಲಿ ನಿಲ್ತಾ ಇರೋಲ್ಲ, ಎಷ್ಟು ದುಡಿದ್ರೂ ಕೂಡ ನಿಮ್ಮ ಹಣ ನಿಮ್ಮ ಕಂಟ್ರೋಲ್ಗೆ ಇರೋಲ್ಲ, ಅಂಥವ್ರು ಈ ಬ್ಲ್ಯಾಕ್ ಟರ್ಮಲಿನ್ ಜೊತೆಗೆ ಮನಿ ಮ್ಯಾಗ್ನೆಟ್ ಇದು ಮಾಡಿದಾಗ ನಿಮ್ಮ ಹತ್ರ ಎಷ್ಟೇ ದುಡ್ಡು ಒಡವೆ ಇದ್ರೂ ಕೂಡ ಯಾವುದೋ ಒಂದು ಕೆಟ್ಟ ಕಣ್ಣು ಬರ್ತಾ ಇದ್ದ ಹಾಗೆ ಮತ್ತೆ ಅದು ಪೋಲ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಅಂಥವ್ರು ಇದ್ರ ಜೊತೆಯಲ್ಲಿ ಇದನ್ನು ಧರಿಸ್ಕೊಂಡಾಗ ಇದ್ರ ಪವರ್ ಇನ್ನೂ ಜಾಸ್ತಿ ಆಗತ್ತೆ. ನಿಮ್ಮ ಹಣಕ್ಕೆ ಯಾವುದೇ ಕೆಟ್ಟ ಕಣ್ಣು ಕೂಡ ಬೀಳೋದಿಲ್ಲ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಕಾರ್ಡ್ ಯಾರು ರೀಡಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದ್ಭುತವಾಗಿದೆ, ನಿಮಗೆ ದೈವದ ಆಶೀರ್ವಾದ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಥರ್ಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ಇಂದು ಪಶ್ಚಾತ್ತಾಪ ಪಡುತ್ತಿರುವಂತಹ ಹಣಕಾಸಿನ ತೊಂದರೆಯಿಂದ ಮುಂದಿನ ದಿನಗಳಲ್ಲಿ ಮುಕ್ತಿ ಇದೆಯಾ? ಮುಕ್ತಿ ಇದ್ರೆ ಯಾವಾಗ? ನಾನು ಒಂದು ಸಮೃದ್ಧಿ ಜೀವನನ ಮುಂದಕ್ಕೆ ನಡೆಸ್ತೀನಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ 3ನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಓಕೆ, ಇಲ್ಲಿ ಕಷ್ಟಪಡ್ತಿದ್ದೀರಿ, ಸ್ಟ್ರಗಲ್ ಪಡ್ತಾ ಇದ್ದೀರಿ. ಈಗಿನದ್ದಲ್ಲ ಸಮಸ್ಯೆ, ಇದು ತುಂಬ ದಿನದ್ದೇ ಸಮಸ್ಯೆ ಅಂತ ಹೇಳ್ಬೋದು. ತುಂಬ ದಿನಗಳ ಸಮಸ್ಯೆನ ಅನುಭವಿಸ್ತಾ ಇದ್ದೀರಿ. ಸಾಕಷ್ಟು ದಿನಗಳಿಂದನೂ ಕೂಡ ನೀವು ಸ್ಟ್ರಗಲ್ ಪಡ್ತಾ ಇದ್ದೀರಿ. ಸ್ಟ್ರಗಲಿಂದ ನೀವು ಮೇಲ್ ಬರೋದಕ್ಕಾಗ್ತಾ ಇಲ್ಲ. ಒಂದು ಒಳ್ಳೆ ಯೋಗದಲ್ಲಿ ಈ ವ್ಯವಹಾರಕ್ಕೆ ಕಾಲಿಟ್ಟಿದ್ದೀರಿ. ಇದೊಂದು ಆಬ್ಸ್ಟಿಕಲ್ಸ್ನ ನೋಡ್ಕೊಂಡು ಬಂದಂಥವ್ರು. ಬಟ್ ಆದರೆ ಈಗಿನ ಎನರ್ಜಿ ಏನಿದೆ, ನೀವು ನಿಮ್ಮ ಕೆಲಸಕ್ಕೆ ಕೈ ಕೊಟ್ಟರು ಕೂಡ ನಿಮ್ಮ ಕೆಲಸ ನಿಮ್ಮನ್ನ ಕೈ ಕೊಟ್ಟಿಲ್ಲ ಯಾವತ್ತಿಗೂ ಅಂತ ಹೇಳಿ ತೋರಿಸ್ತಾ ಇದೆ. ಏಕೆಂದರೆ ಅದು ನಿಮ್ಮನ್ನ ಬಿಗಿಯಾಗಿ ಹಿಡಿದಿದೆ, ಕೈ ತುಂಬ ಚೆನ್ನಾಗಿ ಹಿಡಿದಿದೆ. ಅದರಿಂದ ನೀವು ಲಾಭನೂ ಪಡೆದಿದ್ದೀರಿ. ಹಣಕಾಸಿನ ವಿಚಾರದಲ್ಲಿ ಈಗ ನಿಮಗೆ ಪ್ರಾಬ್ಲಮ್ ಆಗಿರಬಹುದು. ಈಗ ಅಂದರೆ ಇವತ್ತೇ ಪ್ರಾಬ್ಲಮ್ ಶುರು ಆಯಿತು ಅಂತಲ್ಲ, ಅಥವಾ ನೆನ್ನೆ ಮೊನ್ನೆದಲ್ಲ, ಇದು ತುಂಬ ಹಳೆಯ ಹಣಕಾಸಿನ ಪ್ರಾಬ್ಲಮ್ ಅಂತಲೇ ಹೇಳಬಹುದು. ಹಾಗೆ ಈ ಹಣಕಾಸಿನ ಪ್ರಾಬ್ಲಮ್ ಏನು ಬಂದಿದೆ, ಇದನ್ನ ನೀವು ಒಳ್ಳೆಯ ರೀತಿಗೆ ನೀವು ಯೂಸ್ ಮಾಡಿದಿರಿ, ಒಳ್ಳೇದಾಗುತ್ತೆ ಅನ್ನೋದು ಕೂಡ ನಿಮ್ಮ ಓವರ್ ಥಿಂಕಲ್ಲಿ ನೀವು ಈ ವಿಚಾರದಿಂದ ನೀವು ಒಂದಷ್ಟು ಹಣಕಾಸಿನ ವಿಚಾರ ಏನಿದೆ ಒಳ್ಳೇದಾಗತ್ತೆ ಅನ್ನೋ ವಿಚಾರಕ್ಕೆ ಅಂತಲೇ ನೀವು ಸ್ಟ್ರಗಲ್ ಪಟ್ಟಿದ್ದು ಇದೆ, ಅದನ್ನು ಹೂಡಿಕೆ ಮಾಡಿದ್ದು ಇದೆ. ಒಂದಷ್ಟು ಇದೊಂದು ಏನು ಪೀರಿಯಡ್ ಇದು ಅಂತ ಹೇಳಿದ್ರೆ ಹಣನ ದುಡಿಯುವಂತಹ ಸಮಯ. ಇದರಲ್ಲಿ ನಿಮಗೆ ನಿಮ್ಮ ಮೈಂಡನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ, ಏನೂ ಇಲ್ಲ. ನಿಮಗೆ ಇದು ಎಷ್ಟು ದುಡಿದ್ರೂ ಇಷ್ಟೇನಾ, ನನ್ನ ಕೈಯಲ್ಲಿ ಆಗೋದೇ ಇಲ್ವಾ, ನನಗೆ ಈ ಹಿಂದೆ ಎಷ್ಟು ಚೆನ್ನಾಗಿದ್ದೆ, ಯಾರ್ದೋ ಕಣ್ಣು ಬಿದ್ದು ಬಿಡ್ತಾ, ನಾನು ಹಿಂಗಾಗೋದ್ನಾ, ಇಲ್ಲ,
ನಿಮ್ಮ ದುಡುಕುತನ ಅಥವಾ ನಿಮಗೆ ಬಂದಿರುವಂತಹ ಸಂದರ್ಭ, ನೀವು ಕೆಲವ್ರ ಲೈಫಲ್ಲಿ ಇಲ್ಲಿ ಒಳ್ಳೇದಕ್ಕೆ ಹಣನ ಇನ್ವೆಸ್ಟ್ ಮಾಡಿದಿರಿ, ಒಳ್ಳೇದೇ ಆಗಿದೆ ಕೂಡ. ಹಾಗಾಗಿ ಹಳೆಯ ವಿಚಾರ ಅಂದರೆ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಈ ಹಣ ಉಪಯೋಗಿಸಿದ್ದು ಆಗಿರ್ಬೋದು, ಏನೇ ಇರ್ಬೋದು, ತೀರಿಸೋದಕ್ಕೆ ಈಗ ಸ್ಟ್ರಗಲ್ ಮಾಡ್ತಾ ಇದ್ದೀರಿ ಅಂತ ತೋರಿಸ್ತಾ ಇದೆ. ಆ ಸ್ಟ್ರಗಲ್ ಮಾಡ್ತಾ ಮಾಡ್ತಾ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ. ಕೆಲವರು ಬಿ ಪಿಗೆ ತಿರುಗಿಸ್ಕೊಳ್ಳುವಂಥದ್ದು, ಶುಗರ್ಗೆ ತಿರುಗಿಸ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಿ. ಯಾಕೆಂದರೆ ನನಗೆ ಎಷ್ಟು ದುಡಿದ್ರೂ ಮಾಡ್ತಾ ಇಲ್ವಲ್ಲ, ನನಗೆ ಇದು ಆಗ್ತಾ ಇಲ್ವಲ್ಲ, ಅಯ್ಯೋ ಇದು ನನಗೆ ಆಗ್ಲಿಲ್ವಲ್ಲ ಅನ್ನೋ ಅಗ್ರೆಷನ್ನ ಇಟ್ಕೊಂಡು ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಿ. ಓಕೆ, ಬೇರೆಯವ್ರು ಹೊರದು ಬಿಟ್ರು, ನಾವಿನ್ನೂ ಮುಂದುವರಿಯೋದಕ್ಕೆ ಆಗ್ತಾ ಇಲ್ಲ, ಅಯ್ಯೋ ಬೇರೆಯವ್ರು ಹಂಗಾಗಿ ಹೋಗ್ಬಿಟ್ರು, ಬೇರೆಯವ್ರು ಹಿಂಗಾಗ್ಬಿಟ್ರು, ನಾನು ಇನ್ನೂ ಅದಾಗಕ್ಕಾಗ್ತಾ ಇಲ್ಲ, ಇದಾಗಕ್ಕಾಗ್ತಾ ಇಲ್ಲ ಅಂತ ಹೇಳಿ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ. ಬೇರೆಯವ್ರು ನಿಮ್ಮ ಲೈಫ್ಗೆ ಕಂಪೇರ್ ಮಾಡಬೇಡಿ. ಭಗವಂತ ನಿಮ್ಗೆ ಹಿಂದೆನೂ ಕೊಟ್ಟಿದ್ದ, ಮುಂದೆನೂ ಕೂಡ ಕೊಡ್ತಾನೆ. ಓಕೆ, ನಿಮ್ಗೆ ಏನು ಸಿಗಬೇಕು ಅದು ಸಿಗುತ್ತೆ. ದಯವಿಟ್ಟು ಅವ್ರು ಹಾಗಾದ್ರು ಇವ್ರಿಗಾದ್ರು ನಿಮ್ಮ ಕಾಂಪಿಟೇಷನಿಂದ ಮುಂದುವರಿಯುವಂಥದ್ದು, ಅವ್ರಿಗೆ ಅಷ್ಟಾಗೋಗ್ಬಿಡ್ತು, ಅವ್ರ ಜೀವನ ಈಗ ಮನೆ ಕಟ್ಟೇ ಬಿಟ್ರು, ಅಥವಾ ಅವ್ರು ಮದುವೆ ಮಾಡೇ ಬಿಟ್ರು, ಅಥವಾ ಅವ್ರು ಗಾಡಿ ಪರ್ಚೇಸ್ ಮಾಡಿಬಿಟ್ರು, ಅವ್ರು ಬಟ್ಟೆ ಹಾಕೊಳ್ಳೋ ಶಕ್ತಿ ಇದೆ, ನಮಗಿಲ್ಲ. ನಿಮ್ಗೊಂದು ಟೈಮ್ ಬರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ ಆ ಟೈಮ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಹಣನ ಇಟ್ಕೊಳ್ತೀರಿ, ಹೂಡಿಕೆ ಮಾಡ್ಕೊಳ್ತೀರಿ, ಹಣನ ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಆ ಲೆವೆಲ್ಗೆ ನೀವು ಬೆಳಿತೀರಿ ಅಂತ ಹೇಳ್ಬೋದು. ಹಾಗೆ ಯಾರಿಗೆಲ್ಲ ಹಣದ ಅಭಾವ ಜಾಸ್ತಿ ಇದೆ, ಸ್ಟ್ರಗಲ್ ಜಾಸ್ತಿ ಮಾಡ್ತಿದ್ದೀರಿ, ಈ ಥರ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇದೆ, ಸಿಟ್ಟು ಹಠ ರಚ್ಚು ಜಾಸ್ತಿ ಬರ್ತಾ ಇದೆ, ಇನ್ನಷ್ಟು ಮತ್ತಷ್ಟು ಹಣ ಒದಗಬೇಕು ಅನ್ನೋರಿಗೆ ಈ ಮನಿ ಮ್ಯಾಗ್ನೆಟ್ ಏನಿದೆ, ಬ್ರಾಸ್ಲೈಟ್, ಇದು ಇದಕ್ಕೇನೂ ಗೊತ್ತಿಲ್ಲ. ಇದಕ್ಕೆ ಹಣನ ಆಕರ್ಷಣೆ ಮಾಡೋದು, ಒಡವೆನ ಆಕರ್ಷಣೆ ಮಾಡೋದು, ಇಷ್ಟೇ ಇದಕ್ಕೆ ಗೊತ್ತಿರುವಂಥದ್ದು. ಸರಿಯಾದ ರೀತಿಯಲ್ಲಿ ನೀವು ತಗೊಳ್ಬೇಕಾಗತ್ತೆ. ಇದನ್ನ ಹಣ ಬಂದಾಗೂ ಕೂಡ ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೊಳ್ಬೇಕಾಗತ್ತೆ. ಈ ಜೊತೆಯಲ್ಲೇ ಬ್ಲ್ಯಾಕ್ ಟರ್ಮಲ್ಲಿ ನೀವು ಹಾಕೊಂಡಾಗ ಒಂದಷ್ಟು ನೆಗೆಟಿವ್ ಎನರ್ಜಿನ ನೀವು ಕಂಟ್ರೋಲ್ ಮಾಡೋದಕ್ಕಾಗತ್ತೆ. ಕೆಟ್ಟ ಕಣ್ಗಳಿಂದ ನೀವು ಒಂದಷ್ಟು ಸೇಫ್ ಆಗೋದಕ್ಕಾಗತ್ತೆ. ನಿಮ್ಮ ವ್ಯವಹಾರದ ಬಗ್ಗೆ ಬೇರೆಯವ್ರು ಚಿಂತೆ ಮಾಡ್ತಾ ಇರ್ತಾರಲ್ಲ, ಅದು ಕೂಡ ಈ ಬ್ಲ್ಯಾಕ್ ಟರ್ಮಲಿಂದ ತಪ್ಪಿಸ್ಬೋದು. ಮನಿ ಮ್ಯಾಗ್ನೆಟ್ ಇದಕ್ಕೆ ಮಾಡಬೇಕಾಗಿರೋ ಕೆಲಸ ಒಂದೇ, ಅದು ಹಣನ ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ, ನಿಮ್ಮ ಆಫೀಸಲ್ಲಿ, ನಿಮ್ಮ ಜಾಗದಲ್ಲಿ ಪ್ರತಿನಿತ್ಯ ಹಣನ ಹೂಡಿಕೆ ಮಾಡ್ತಾನೆ ಇರುತ್ತೆ. ಹಣನ ಯಾವ್ದಾವ್ದು ಒಳ್ಳೆ ರೀತಿಯಲ್ಲಿ ತರ್ತಾ ಹೋಗುತ್ತೆ. ಆ ಹಣನ ನೀವು ಸರಿಯಾಗಿ ಇಟ್ಕೊಳ್ಳೋ ರೀತಿಯಲ್ಲಿ ಇರಬೇಕು. ಆ ಹಣ ಬಂದಾಗ ಯಾವ ರೀತಿ ಅದನ್ನ ತೆಗೆದು ಇಟ್ಕೊಳ್ಬೇಕು, ಯಾವ ರೀತಿ ಮಾಡ್ಕೊಳ್ಬೇಕು, ನೀವು ಒಂದಷ್ಟು ಹಣ ಇರೋರನ್ನ ನೋಡಿ ಕಲಿಬೇಕಾಗತ್ತೆ ಅಂತ ಹೇಳ್ಬೋದು. ಇಲ್ಲಿ ಯಾರು ಯೋಚನೆ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಮೈಂಡ್ ಇಲ್ಲ, ಹೈ ಪ್ರೆಸ್ಟಸ್ ಬಂದಿರೋದ್ರಿಂದ ತುಂಬ ಒಳ್ಳೆಯ ವ್ಯಕ್ತಿ, ಎಲ್ಲಾನು ಕೂಡ ಗೊತ್ತಿದೆ, ಲೈಫಲ್ಲಿ ಹೆಂಗೆ ಅಚೀವ್ ಮಾಡಬೇಕು ಅನ್ನೋದು ಗೊತ್ತಿದೆ. ಯಾರ ಲೈಫಲ್ಲಿ ಹಾಳಾದರೂ ಕೂಡ ಅದನ್ನು ಒಳ್ಳೆಯ ದಾರಿಯಲ್ಲಿ ಬದಲಾಯಿಸುವಂಥ ಶಕ್ತಿ ನಿಮಗಿದೆ. ಮನೇನ ಹ್ಯಾಂಡಲ್ ಮಾಡುವಂಥ ಶಕ್ತಿ ನಿಮಗಿದೆ. ನಿಮ್ಮ ಸೊಸೈಟಿನ ಹ್ಯಾಂಡಲ್ ಮಾಡುವಂಥ ಶಕ್ತಿ ಇದೆ. ನಿಮ್ಮನ್ನ ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋ ಇದಿದೆ. ಬಟ್ ಆದರೆ ಕೆಲಸದಲ್ಲಿ ಹೋಗ್ತಾ ಹೋಗ್ತಾ ಹಣದ ವಿಚಾರದಲ್ಲಿ ನೀವು ಒಂದಷ್ಟು ಕನ್ಫ್ಯೂಷನ್ಗೆ ಒಳಗಾಗ್ತಾ ಇದ್ದೀರಿ. ದಯವಿಟ್ಟು ಇಂಥ ಕನ್ಫ್ಯೂಷನ್ಗೆ ನೀವು ಒಳಗಾಗ್ದಿರಾ ಒಂದಷ್ಟು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಇಂಥ ಕ್ರಿಸ್ಟಲ್ಗಳು ಹಾಕೊಳ್ಳುವಂಥದ್ದು, ಅಥವಾ ಯಾವುದೋ ಒಂದು ಮೆಡಿಟೇಷನ್ಗೆ ಅಂತ ಕೂತ್ಕೊಳ್ಳುವಂಥದ್ದು, ಒಂದು ದೀಪನ ನಿಮ್ಮ ಮುಂದೆ ಇಟ್ಕೊಂಡು ಅದ್ರ ಮುಂದೆ ಒಂದು 10-15 ನಿಮಿಷ ನಿಮ್ಗೆ ಏನು ಆಗಬೇಕು ಅನ್ನೋದು ಸುಮ್ಮನೆ ಆ ಪಿಕ್ಚರ್ನ ತೊಗೊಂಡು ಬರ್ತಾ ಹೋಗಿ. ನಾನು ಇದೇ ರೀತಿ ಇರ್ತೀನಿ ಮುಂದಕ್ಕೆ, ಒಂದು ಕಾರ್ ತೊಗೊಳ್ತಾ ಇದ್ದೀನಿ, ಒಂದು ಬೈಕ್ ತೊಗೊಳ್ತಾ ಇದ್ದೀನಿ, ಒಂದು ಮದುವೆ ಮಾಡ್ತಾ ಇದ್ದೀನಿ, ಮಗನ ಮದುವೆ ಮಾಡ್ತಾ ಇದ್ದೀನಿ, ಮಗನ ಕೆಲಸ ಸಿಕ್ಕಿದೆ, ಮಗಳಿಗೆ ಕೆಲಸ ಸಿಕ್ಕಿದೆ, ಸಾಕಷ್ಟು ಏನೇನೆಲ್ಲ ಪ್ರಾಬ್ಲಮ್ಸ್ಗಳನ್ನ ನನ್ನ ಹತ್ರ ಹೇಳ್ತಿರಲ್ಲ, ಆ ದೀಪದ ಮುಂದೆ ಕೂತ್ಕೊಂಡು ಆ ಅಫರ್ಮೇಷನ್ಸ್ನ ತೆಗಿತಾ ಹೋಗಿ. ಆಗ್ತಾ ಇದೆ, ನಾನು ಫೀಲ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಬ್ರೈನ್ ಸಬ್ಕಾನ್ಷಿಯಸ್ ಇದೆಯಲ್ಲ, ಅದಕ್ಕೆ ಏನೂ ಗೊತ್ತಿಲ್ಲ. ನೀವೇನು ಆ ಪಿಕ್ಚರ್ನ ಮಾಡಿರ್ತೀರಲ್ಲ, ಆ ಪಿಕ್ಚರ್ನ ನಿಮ್ಮ ಲೈಫಲ್ಲಿ ತಂದೇ ತರುತ್ತೆ. ಇದು ಯೂನಿವರ್ಸ್ ನಮಗೆ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ನಾವು ಅದನ್ನ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅಷ್ಟೇ. ನಮ್ಗೆ ಎಲ್ಲಾನು ಕೊಟ್ಟಿದ್ದಾರೆ. ನಾವು ಹುಟ್ಟಿದಾಗ್ಲೇನೆ ಭಗವಂತ ತರಕಾರಿನೂ ಅವತ್ತೇ ಮಾಡಿದ್ದಾನೆ, ಹಣ್ಣನ್ನು ಕೂಡ ಅವತ್ತೇ ಮಾಡಿದ್ದಾನೆ. ನಾವಿಲ್ಲಿ ಮಾಡೋದು ಇನ್ನೂ ಇನ್ಸ್ಟೆಂಟ್ ಆಗಿ ಉಪ್ಪು ಖಾರ ಹಾಕೊಂಡು ಮತ್ತೆ ಏನೋ ಒಲೆಯಲ್ಲಿ ಅದು ಬೇಯಿಸ್ಕೊಂಡು ಇದು ಬೇಯಿಸ್ಕೊಂಡು ನಾವು ಇತ್ತೀಚೆಗೆ ಮಾಡ್ಕೊಳ್ಳೋದು ಅಲ್ಲ. ನಾನು ಅದನ್ನೇ ತಿನ್ನೋದು. ಬಟ್ ಆದರೆ ನಾವು ಮಾಡ್ಕೊಂಡಿರೋದು ಪ್ರಕೃತಿ ಇದೆಯಲ್ಲ, ಯಾವತ್ತು ನಾವು ಮನುಷ್ಯ ಹುಟ್ಟಿದೀವಿ ಅವತ್ತು ಎಲ್ಲಾನು ಕೂಡ ಇದೆ. ಯೂನಿವರ್ಸ್ ತುಂಬಾನೇ ವಿಶಾಲವಾಗಿದೆ. ಸುಮ್ಮನೆ ಯಾರ್ಯಾರು ಹೇಳ್ತಾರೆ ಗೊತ್ತಾ, ಪ್ರಪಂಚ ತುಂಬಾ ವಿಶಾಲವಾಗಿದೆ, ಹೆಂಗ್ ಬೇಕಾದ್ರೂ ಬದುಕ್ಬೋದು ಅಂತ ಹೇಳ್ತಾರಲ್ಲ, ಸುಮ್ಮನೆ ಅಲ್ಲ. ಅದು ಯಾವುದೋ ಬಾಯಿ ಮಾತಿಗೆ ಆಡಿರುವಂತಹ ಗಾದೆ ಮಾತುಗಳಂತೂ ಅಲ್ವೇ ಅಲ್ಲ. ಹೌದು, ಯೂನಿವರ್ಸ್ ಪ್ರಪಂಚ ತುಂಬಾ ವಿಶಾಲವಾಗಿದೆ. ಯೂನಿವರ್ಸ್ ಕೂಡ ಎಷ್ಟು ಬೇಕಾದ್ರೂ ಏನ್ ಬೇಕಾದ್ರೂ ಕೇಳಿದ್ ಮಾಡುತ್ತೆ. ಕಳಿಸುವ ಮನಸ್ಥಿತಿ ಇದೆಯಲ್ಲ, ನಮಗೆ ನಾವೇ ಕೇಳ್ಕೊಳ್ಳೋದು. ನೀವೊಂದ್ಸಲ ಅನ್ಕೊಳ್ಳಿ, ಅಯ್ಯೋ ನಾಳೆ ಬೆಳಿಗ್ಗೆ ದುಡ್ಡು ಬರುತ್ತೆ, ಅಯ್ಯೋ ಬರುತ್ತೋ ಇಲ್ವೋ, ಅದಕ್ಕೊಂದು 4 ಜನ ಕಣ್ಬಾಕ್ತಾರೆ, ನೀವೇ ಕಳಿಸ್ತೀರಲ್ರಿ, ನೀವೇ ಅಫರ್ಮೇಷನ್ ಕಳಿಸ್ತೀರಿ.
ಯಾವುದೇ ವಿಚಾರಕ್ಕೆ ನೀವು ಅನ್ವಯ ಮಾಡ್ಕೊಳ್ಳಿ. ನೀವ್ಯಾಕೆ ಅಫರ್ಮೇಷನ್ ಕಳಿಸ್ತೀರಿ? ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ವಿಚಾರಗಳನ್ನ ಮಾಡ್ಕೊಂಡು ಹೋಗಿ. ಹಾಗೆ ಇಲ್ಲಿ ನೋಡ್ತಾ ಇರೋರು ಏನಿದೆಯಲ್ಲ, ನಿಮ್ಗೆ ಎಲ್ಲಾ ಬುದ್ಧಿನೂ ಇದೆ, ಎಲ್ಲಾ ಶಕ್ತಿನೂ ಇದೆ, ಮನೇನ ಅಷ್ಟು ಚೆನ್ನಾಗಿ ತಗೊಂಡು ಹೋಗುವಂತ ಶಕ್ತಿ ಕೂಡ ಇದೆ. ಸೊ ದಯವಿಟ್ಟು ನೀವು ಒಂದಷ್ಟು ಕನ್ಫ್ಯೂಷನ್ಗೆ ಒಳಗಾಗ್ದಾರ ಈ ತರ ಕ್ರಿಸ್ಟಲ್ಸ್ಗಳಾಗಿರ್ಬೋದು ಅಥವಾ ಮೆಡಿಟೇಷನ್, ದುಡ್ಡಿರುವಂಥವ್ರು ಕ್ರಿಸ್ಟಲ್ಸ್ ತಗೊಳ್ತೀರಿ, ದುಡ್ಡು ಇಲ್ದಿರುವಂಥವ್ರಿಗೂ ಕೂಡ ನಾನು ರೆಮಿಡೀಸ್ ಹೇಳ್ಬೇಕಾಗತ್ತೆ. ದೀಪದ ಮುಂದೆ ಕುತ್ಕೊಂಡು ಸುಮ್ಮನೆ ಅಫರ್ಮೇಷನ್ಸ್ನ ಮಾಡಿ, ಒಳ್ಳೆ ಡೀಪ್ ಬ್ರೀತ್ ಮಾಡಿ. ನಿಮ್ಮ ಉಸಿರಿಂದ ಒಳ್ಳೆ ಡೀಪ್ ಬ್ರೀತ್, ನಿಮ್ಮ ಉಸಿರಾಟದ ಕಡೆ ಒಂದು 5 ನಿಮಿಷ ಗಮನ ಕೊಡಿ. ಓಕೆ, ಯಾವ ರೀತಿ ನಮ್ಮ ನೋಡಿ, ನಾವು ದಿನದಲ್ಲಿ ಎಷ್ಟು ಸಲ ಉಸಿರಾಡ್ತೀವಿ ಅಥವಾ ನಾವು ಉಸಿರಾಡ್ತಾ ಇದೀವೋ ಇಲ್ವೋ ಅನ್ನೋದಕ್ಕೆ ಕೂಡ ಕಾನ್ಸಂಟ್ರೇಷನ್ ಇಲ್ದಲೆ ಬೇರೆ ಬೇರೆ ವಿಚಾರಕ್ಕೆ ಯೋಚನೆ ಮಾಡುವಂಥದ್ದು, ಬೇರೆ ಬೇರೆ ವಿಚಾರಕ್ಕೆ ಕನ್ಫ್ಯೂಷನ್ ಆಗುವಂಥದ್ದು, ಬೇರೆ ಬೇರೆ ವಿಚಾರಕ್ಕೆ ಹರ್ಟ್ ಆಗುವಂಥದ್ದು. ಹೌದು, ಈಗ ಈ ವಿಡಿಯೋ ನೋಡ್ತಿದ್ದೀರಿ, ಈ ಹಿಂದೆ ನಾನು ಕೂಡ ಅದೇ ರೀತಿ ಇದ್ದೆ. ಈಗ ಪ್ರಪಂಚ ಅಂದರೆ ಭಗವಂತನೇ ನಮ್ಮ ಜೊತೆಗಿದ್ದಾನೆ ಅಂದರೆ ನಾವ್ಯಾಕೆ ಹೆದರಬೇಕು ಅನ್ನೋ ರೀತಿಯಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಕೂಡ ಅದೇ ರೀತಿ ಇರಿ ಅಂತ ಹೇಳ್ತಾ, 3ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮ್ಮ ಹಣಕಾಸಿನ ವಿಚಾರ ತುಂಬಾ ಚೆನ್ನಾಗಿ ಸುಧಾರಿಕೆ ಆಗತ್ತೆ. ಸುಧಾರಿಕೆ ಆಗುವಂತಹ ಸಮಯ ಇದಾಗಿದೆ. ಹಾಗಾಗಿ ಟೈಮ್ ತಗೊಳ್ತಾ ಇದೆ. ಮನಿ ಮ್ಯಾಗ್ನೆಟ್ ಬ್ರಾಸ್ಲೆಟ್ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಇದೆ. ದಯವಿಟ್ಟು ಈ ಸ್ಟಾಕ್ ಮತ್ತೆ ನಾನು ನಿಲ್ಲಿಸ್ಬೇಕಾಗತ್ತೆ. ಯಾಕೆಂದರೆ ಜೈಪುರಲ್ಲಿ ಇದನ್ನು ಮಾಡೋದನ್ನ ನಿಲ್ಲಿಸಿದ್ದಾರೆ. ಬಿಕಾಸ್ ಆಫ್ ಪೈರೈಟ್ಗೆ ತುಂಬ ಅಭಾವ ಇದೆ. ಹಾಗಾಗಿ ಓಕೆ, ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿರುವಂತಹ ಹಾಕಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ.